ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಫಸ್ಟ್ನೇ ವ್ಲಾಗಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ಏನಪ್ಪ ಹಿಂಗೆ ಬ್ಯಾಗೆಲ್ಲ ಹಿಡ್ಕೊಂಡು ಇವರು ಹಿಂಗೆ ಒಯ್ತವ್ರೆ ಅಂದರೆ ನೋಡ್ಬೋದು. KSRTC ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ, ಹಾಸನದಲ್ಲಿ. ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಆಯಿತು. ಆಮೇಲೆ ಬೆಂಗಳೂರಿಂದ ವಿ ಆರ್ ಗೋಯಿಂಗ್ ಟು ಮುಂಬೈ. ಒಂದು 11:30 ಆಗ್ತದೆ. ಇಲ್ಲಿಂದ ಡೈರೆಕ್ಟು ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ 4 o'clock ನಮಗೆ ಮುಂಬೈಗೆ ಬಸ್ ಇದೆ. ಇಲ್ಲಿಂದ 5 hours ಪ್ಲಸ್ 19 hours, ಟೋಟಲ್ 24 hours ಜರ್ನಿ ಆಗುತ್ತೆ. 24 hours ಅಲ್ಲಿ ಏನೇನು ಮಾಡ್ತೀವಿ ಎಲ್ಲದನ್ನು ನಿಮಗೆ ತೋರಿಸ್ತೀನಿ. ವ್ಲಾಗ್ನ ಸ್ಕಿಪ್ ಮಾಡ್ದಲೆ ಫುಲ್ ನೋಡಿ. ಹಾಸನ ಬಿಟ್ಟು ಒಂದು 40 kilometers ಮುಂದೆ ಸ್ಟಾಪ್ ಕೊಟ್ಟಿದ್ದಾರೆ. ಇದೇ ಬಸ್ಸು, ಇದೇ ಹೋಟೆಲ್ ಸುರುಚಿ ಅಂತ ಸ್ಟಾಪ್ ಕೊಟ್ಟಿದ್ದಾರೆ. ಇದಾದಮೇಲೆ ಡೈರೆಕ್ಟು 3 o'clock ಬೆಂಗಳೂರಲ್ಲಿ ಇರ್ತೀವಿ. ಬೆಂಗಳೂರು ಆಮೇಲೆ ನಮಗೆ 4 to 4:20 ನಮ್ಮದು ಬೆಂಗಳೂರು ಟು ಮುಂಬೈ ಬಸ್ ಇದೆ. ಯಾರು ಬ್ಲಾಗ್ನ ಮಿಸ್ ಮಾಡಬೇಡಿ. 7 series ಬರುತ್ತೆ ಟೋಟಲು. 7 series ಸಹ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲ ಎಂಜಾಯ್ ಮಾಡಿ. ಜಸ್ಟ್ ಈಗ ಬೆಂಗಳೂರಿಗೆ ರೀಚ್ ಆದ್ವಿ. ಕರೆಕ್ಟಾಗಿ 3 ಗಂಟೆ ಟೈಮು ನೋಡ್ಬೋದು. ಈಗ ಕರೆಕ್ಟಾಗಿ ಬೆಂಗಳೂರಿಗೆ ರೀಚ್ ಆಗಿ ನಡ್ಕೊ ಹೋಗ್ತಿದ್ದೀವಿ. ನಾವು ಆ ಕಡೆ ಸೈಡಿಗೆ ಹೋಗಬೇಕು. ನಮಗೆ ಬಂದ್ಬಿಟ್ಟು ಬಸ್ಸು 5 o'clock ಇರೋದು. ಆಲ್ರೆಡಿ 2 hour ಲೇಟ್ ಆಯ್ತು. 1 hour ಲೇಟ್ ಡಿಲೇ ಮಾಡೋರು ಬಸ್ಸು. ಏನು ಮಾಡೋದು ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಸೀನು. ಇಲ್ಲೆಲ್ಲೂ ಟೀ ಅಂಗಡಿನೂ ಇಲ್ವ ನಮ್ಮನೆ. ಮತ್ತೆ ಬಸ್ ಬಂದಾಗ ಸಿಗ್ತೀನಿ. ಓಕೆ ಫ್ರೆಂಡ್, ಬಾಯ್. ಈಗ ನೀವು ನೋಡ್ತಿರೋದು ಶರ್ಮಾ ಟ್ರಾವೆಲ್ಸು. ನಾವು ಆಲ್ರೆಡಿ ಇದರಲ್ಲಿ 2 ಸಲ ಟ್ರಾವೆಲ್ ಮಾಡಿದ್ದೀವಿ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಇವಾಗ ಇದೊಂದು ಹೊಸದು ಬಿಟ್ಟವ್ರು ನೋಡಿ, ಇದು ಹೆಸರು ಗೊತ್ತಿಲ್ಲ. ಇದು ಮುಂಬೈಗೇನೆ, ಇದು ಮುಂಬೈ, ಇದು ಶರ್ಮಾ ಟ್ರಾವೆಲ್ಸು ಮುಂಬೈ. ಇದರಲ್ಲಿ ಆಲ್ರೆಡಿ 2 ಸಲ ಮುಂಬೈಗೆ ಹೋಗಿ ಬಂದಿದ್ದೀವಿ. ನಾವು ಈ ಸಲ ಬುಕ್ ಮಾಡಿರೋ ಬಸ್ಸು ಕ್ರೇಜಿಯಾಗೈತೆ. ತೋರಿಸ್ತೀನಿ ಅದು ಬಂದಾಗ. ಇದೊಂದ್ಬಿಟ್ಟು ಎಕ್ಸ್ಪ್ರೆಸ್ ಲೈನು, ಬಿಸ್ನೆಸ್ ಕ್ಲಾಸ್. ಇವಾಗ ಇಲ್ಲಿ ಕೊಡೋಕ್ಕಾಗಲ್ಲ, ಈಗ ಆಲ್ರೆಡಿ ಲೇಟ್ ಆಗೈತಿ ಬಸ್. ಇವಾಗ ಹೊರಡ್ತವನೆ. ಎಲ್ಲರೂ ಊಟಕ್ಕೆ ಸ್ಟಾಪ್ ಕೊಟ್ಟಾಗ ಇದ್ರ ಬಗ್ಗೆ ನಿಮಗೆ ರಿವ್ಯೂ ಕೊಡ್ತೀನಿ. ಬಿಸ್ನೆಸ್ ಕ್ಲಾಸ್. ಈಗ ಜಸ್ಟ್ ಬಸ್ ಬೋರ್ಡ್ ಆಗಿ ಕೂತಿದ್ದೀವಿ. ವಾ ಸ್ವಲ್ಪ ಬಸ್ಸು 4:50 ಬರಬೇಕಾಗಿದ್ದು ಈಗ 5:30 ಆಗಿದೆ. 5 TV ಪ್ಲಸ್ ಹೆಡ್ಫೋನ್ಸ್, AC. ಇನ್ನು ಬೆಂಗಳೂರು ಬಿಟ್ಟಿಲ್ಲ, ಇನ್ನು 5:30. ನೋಡೋಣ ಎಷ್ಟೊತ್ತಿಗೆ ಬೆಂಗಳೂರು ಬಿಡ್ತೀವಿ ನನ್ನ ಇದೆಯಾ. ಈಗ ಬೆಂಗಳೂರು ಬಿಟ್ಟು ಆಲ್ಮೋಸ್ಟ್ 1 hour ಹತ್ತಿರ ಆಯಿತು. ಅದಕ್ಕೆ 1 hour ಆಯಿತು ಅಂತ ಇವರು ನಮಗೆ ಸ್ನ್ಯಾಕ್ಸ್ ಬಾಕ್ಸ್ ಪ್ರೊವೈಡ್ ಮಾಡಿದ್ದಾರೆ. ಇದರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಇದರಲ್ಲಿ ನಿಮಗೆ ಒಂದು ಯೂನಿಬಿಕ್ ಬಿಸ್ಕೆಟ್, ಒಂದು ವೆಟ್ ಟಿಶ್ಯೂ, ಪ್ಲಸ್ ಏನೋ ಏನೇನೋ ಕುರ್ಕುರೆ, ಮತ್ತೊಂದು ಕೇಕು, ಮತ್ತೊಂದು ಚಿಕ್ಕಿ ಕಡಲೆ ಮಿಠಾಯಿ, ಮತ್ತೊಂದು ಇನ್ನೊಂದು ಟಿಶ್ಯೂ ಕೊಟ್ಟಿದ್ದಾನೆ. ಅದ್ರ ಜೊತೆ ನಮಗೆ ಒಂದು ವಾಟರ್ ಬಾಟ್ಲು ಕೊಟ್ಟಿದ್ದಾರೆ. ಚಿರುಗೆ ಬೇರೆ, ನನಗೆ ಬೇರೆ, ನನ್ನ ಫ್ರೆಂಡಿಗೆ ಬೇರೆ, ನನಗೆ ಬೇರೆ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಈಗ TV ಎಲ್ಲ ವರ್ಕಿಂಗಲ್ಲೈತೆ. TV ವರ್ಕಿಂಗಲ್ಲೈತೆ. ಮತ್ತು ಈಗ ಇಯರ್ಫೋನ್ಸ್ ಎಲ್ಲ ವರ್ಕಿಂಗಲ್ಲೈತೆ. ಈಗ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಇನ್ನೇನಾದರೂ ಊಟಕ್ಕೆ ಎಲ್ಲರೂ ಸ್ಟಾಪ್ ಕೊಟ್ಟಾಗ ನಾನು ನಿಮಗೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಈಗ ಟೈಮ್ ಬಂದ್ಬಿಟ್ಟು 9 ಗಂಟೆ. ಇಬ್ಬರು ಹೊಚ್ಕೊಂಡು ಮಲ್ಕೊಂಡಿದ್ದೀವಿ. ಬೆಂಗಳೂರಿನ ಸೀಟರಲ್ಲಿ ಬಂದು ಲಾಸ್ಟ್ ಸೀಟ್ ಸಿಕ್ಬಿಟ್ಟಿತ್ತು. ಕೂತು ಬೆನ್ನೆಲ್ಲ ನೋವಾಗಿತ್ತು. ಇಲ್ಲೊಂದು ತೊಂದರೆ ಆಗ್ಬಿಡೈತೆ. ಅದು ಬ್ಯಾಗ್ ತಗೊಂಬಂದಿದ್ದೆ, ಚಾರ್ಜರು ಅವೆಲ್ಲ ಇಟ್ಟು ಬ್ಯಾಗ್ ತಂದಿದ್ದೆ. ಅದು ಕಾಲು ಹಿಡ್ಕೊಂಡು ಮಂಗಾಕಾಯ್ತಲ್ಲ, ಅದೊಂದು ತೊಂದರೆ. ಆಮೇಲೆ ಈ ನನ್ನ ಮಗ 5'11", 5'10" ಅವನಿಗೆ ಕಾಲು ಹಿಡ್ಕೊಂಡು ಮಂಗಾಕಾಯ್ತಲ್ಲ. ಈ TV ದುಕಾಟಿ TV ಹೆಂಗಾಗ್ಬಿಟ್ಟೈತೆ ಅಂದರೆ, ಇದ್ರ ರಿಮೋಟ್ ಎಲ್ಲ ಇದೆ ಅಂತ ನೋಡಿದ್ರೆ ನೆಗಾಡ್ ಹೋಯ್ತೀರ ಇಲ್ಲಿ. ಇದು ವರ್ಕ್ ಮಾಡೋ ಅಷ್ಟೊತ್ತಿಗೆ ಒಂದು 10 minutes ಬೇಕು ಒಂದು ಆರ್ಟ್ ಸರ್ಚ್ ಮಾಡೋ ಅಷ್ಟೊತ್ತಿಗೆ. ಇದರಲ್ಲಿ ಅರ್ಧ ಏನು ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ತಕ್ಕದ್ ಗೋಳಿಕತ್ತಾರೆ ನಮ್ಮನ್ನ. ಅರ್ಧ ಜರ್ನಿ ಮುಗಿದಿರುತ್ತೆ. ಅಪ್ಪ ರಾಮ, ಏನು ಮೊಬೈಲಲ್ಲಿ ನೋಡ್ತಿದ್ದೀವಿ, ಅದೊಂದು ಹಾಡು ಆನ್ ಮಾಡಿಬಿಟ್ಟಿದ್ದೀನಿ ಅಷ್ಟೇ ಸುಮ್ಮನೆ. ನೋಡಿ, ಇದೊಂದು ಲೈಟ್ ಆನ್, ಬ್ಲೂ ಲೈಟ್ ಆನ್ ಆಗಿದೆ. ಹೊಸ ಬಸ್ಸು ಮಾತ್ರ ಮಸ್ತಾಗಿ ಬಿಟ್ಟವ್ರೆ. ಬ್ಲ್ಯಾಂಕೆಟು ತುಂಬ ಚೆನ್ನಾಗಿ ಕೊಟ್ಟವ್ರೆ, ಹೈಜೀನಾಗಿ ಇದೆಲ್ಲ ನೀಟಾಗಿ.
ಈಗ ನೀವು ನೋಡ್ತಿರೋದು 2 ಗಾಡಿ ಎಕ್ಸ್ಪ್ರೆಸ್ ಲೈನು, 2 ಗಾಡಿನೂ ಸಹ ಮುಂಬೈಗೆ ಹೋಗ್ತಿರೋದು. ಅದು 4 o'clock ಬಂದಿರೋದು, ಇದು ಬಂದ್ಬಿಟ್ಟು ಈಗ ಬಂದಿರೋದು. ಬೈ ಏ ಕ್ಲಿಪ್ ಲೇ ಲೆತ್ತ ಹೊರಗೆ ಏ ಕ್ಲಿಪ್ 2+1 ಸ್ಲೀಪರ್ ಇದು ಹೆಂಗಿದೆ ಅಂದರೆ ಈ ಕಡೆ 2, ಈ ಕಡೆ 1 ಬರುತ್ತೆ. ಈ ಕಡೆ 2 ಸ್ಲೀಪರ್ ಬರುತ್ತೆ, ಇಬ್ಬರು ಮಂಗಳಾಗೋದು, ಈ ಕಡೆ ಒಬ್ಬರು. ಇದರಲ್ಲಿ ಹೆಂಗೆ ಅಂದರೆ ಡೈರೆಕ್ಟ್ ನಮ್ಮದಕ್ಕೆ ಹೋಗ್ಬಿಟ್ಟೆ ತೋರಿಸ್ತೀನಿ, ಯಾರ್ಯಾರ್ದಕ್ಕೂ ಯಾಕೆ ಹೋಗಲಿ. ನೋಡಿ ಇದರಲ್ಲಿ 2 ಹೆಡ್ಫೋನ್ ಬರುತ್ತೆ, ಮತ್ತು 2 ರಿಮೋಟ್, 2 ಪಿಲ್ಲೋ, 2 ಬ್ಲ್ಯಾಂಕೆಟ್ ಪ್ಲಸ್ 2 TV ಮತ್ತು 4 AC ಬರುತ್ತೆ 1 ಸೀಟಿಗೆ. ಇದು ನಮ್ಮ ಬಸ್ ಹಿಂಗೆ ಕಾಣಿಸುತ್ತೆ ನೋಡಿ. ವೋಲ್ವೋ 9600 ಇದು. ಈಗ ಟೈಮ್ ಬಂದ್ಬಿಟ್ಟು 8:43 ಆಗ್ತಿದೆ. ಈ ಥರ ಕಾಣಿಸುತ್ತೆ ಸೈಡಿಂದ. ಇದು 4 o'clock ಇದು 4:50 ನಾವು ಸ್ವಲ್ಪ ಹಾಸನಿಂದ ಬರೋದು ಲೇಟ್ ಆಗುತ್ತೆ ಅಂತ 4:50 ಬುಕ್ ಮಾಡ್ಕೊಂಡ್ವಿ. ಜಸ್ಟಿಗೆ ಊಟ ಮಾಡ್ಕೊಂಬಂದ್ವಿ. ಒಳ್ಳೆ ವೆಜ್ ಮೀಲ್ಸ್ ಇತ್ತು. ಊಟ ಮಾಡ್ಕೊಂಡು ಬಂದು ಈಗ ಕೂತಿದ್ದೀವಿ. ಮತ್ತು ಈಗ ಇಲ್ಲಿ ಇನ್ನೂ ಪುಣೆನೂ ಬಂದಿಲ್ಲ, ಚಿತ್ರದುರ್ಗದಲ್ಲಿದ್ದೀವಿ ಇನ್ನು. ಹೆಂಗಿತ್ತು ಮನೆ ಊಟ? ಚೆನ್ನಾಗಿತ್ತು. ಅದು ಹೆಂಗೆ 5-7 ನಿಮಿಷಕ್ಕೆ ತಿನ್ಬಿಟ್ಟು ಚೆನ್ನಾಗಿತ್ತು ಅಂತ ತಿಂದು ಆಚೆಗೆ ಬಂದು ಆಲ್ರೆಡಿ ಇದ್ರ ಬಸ್ಸಲ್ಲಿ ಕೂತ್ಕೊಂಡು ಆಲ್ರೆಡಿ ಕುಯ್ತಾ ಕೂತಾನೆ ಫೋನಲ್ಲಿ. ಶಿಷ್ಯ ಕಮ್ಮಿ ಇದಲ್ಲ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ ರಾವಣ. ಊಟ ಚೆನ್ನಾಗಿತ್ತು. ಊಟ ಮಾಡ್ಕೊಂಡು ಈಗ ಹೊರಟ್ವಿ. ಮತ್ತೆ ಬಸ್ ಆಲ್ರೆಡಿ ರೆಡಿಯಾಗಿ ನಿಂತಿದೆ. ಆಗೋದು ಹಂಗೆ ಇಲ್ಲೊಂದು ವೇವ್ ಪಾಯಿಂಟ್ ಐತೆ, ಮಸ್ತಾಗಿ ಕೊಟ್ಟವ್ರೆ. ಅಷ್ಟು ಕ್ಯಾಮ್ರಾ ಚೆನ್ನಾಗಿ ಕಾಣಿಸ್ತಲ್ಲ, ಬಟ್ ಇದೆಲ್ಲ ಮಸ್ತಾಗಿ ವೆಲ್ಕಮ್ ಬ್ಯಾಕ್. ಮತ್ತೆ ಈಗ ನಾವು ಪುಣೆ ಬಿಟ್ಟು ಒಂದು 2 ಅವರ್ ಆಯಿತು. ಪುಣೆ ಬಿಟ್ಟೆ 2 ಅವರ್ ಆಯಿತು. ಈಗ ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಕೊಟ್ಟಿದ್ದಾರೆ, ನೋಡ್ಬೋದು. ಇದೆಲ್ಲ ಇವರು ಬ್ರೇಕ್ಫಾಸ್ಟಿಗೆ ಕೊಡೋ ಅಂತ ಸ್ಟಾಪ್ ಇದೆ. ರಶ್ ಇದೆ. ಈಗ ಟೈಮ್ ಬಂದ್ಬಿಟ್ಟು 10:15 ಇವರು ನಮಗೆ ಪುಣೆ ಬಸ್ ಸ್ಟ್ಯಾಂಡಿಗೆ ನಿಲ್ಲಿಸಿದ್ದಾರೆ. ಇಲ್ಲಿಂದ ಡೈರೆಕ್ಟ್ ನಾವು ಹೋಗ್ತೀವಿ ಮುಂಬೈ 12ಗೆ, ಇಲ್ಲಾಂದ್ರೆ 12 ಇಲ್ಲ 1 o'clock ಆಗುತ್ತೆ. ಇವರು ಒಂದು ಹೋಟೆಲ್ ಹತ್ರ ನಿಲ್ಸೋರೆ, ನೋಡ್ಬೋದು. ನಮಗೆ ತೋರಿಸ್ತೀವಿ. ಈಗಿಂದು ಹೋಟೆಲ್ ಒಳಗೆ ಬಂದ್ರೆ ನಾನೇ ಶಾಕ್ ಹೋಗ್ಬಿಟ್ಟೆ. ನೋಡಿ ಏನೈತೆ ಅಂತ ಒಳಗಡೆ. ಒಂದು ಮಾಲೆ ಮಾಡ್ಬಿಟ್ಟಿದ್ದಾರೆ ಫುಲ್ಲು. ಅಲಯನ್ಸ್ ಓಲಿ, ಬರ್ಗರ್ ಕಿಂಗ್, KFC, ಸ್ಟಾರ್ ಬಾಕ್ಸ್ ಸಮೇತ ಇದ್ರಲ್ಲೇ ಇದೆ. ಉಡುಪಿ ಟು ಮುಂಬೈ, ಡಾಮಿನೋಸ್. ಒಂದು ಮಿನಿ ಏನಂತಾರೆ ಮಿನಿ ಮಾಲ್ನೇ ಮಾಡಾಕ್ಬಿಡವ್ರೆ. ಇಲ್ಲಿ ನೋಡಿ ಚಾಕ್ಲೇಟ್ ಮಾಲ್. ಫೈನಲಿ ವಿ ರೀಚ್ಡ್ ಮುಂಬೈ. ನಾವು ಆಲ್ರೆಡಿ ಬಂದು 9 ಗಂಟೆಗೆ ನಾವು ಬಂದಾಯ್ತು ಮುಂಬೈಗೆ. ಮುಂಬೈ ಒಳಗಡೆ ಬರ್ಬೇಕು. ಈಗ ಬೆಂಗಳೂರು ಕರ್ನಾಟಕ ಬಂದ ತಕ್ಷಣ ಬೆಂಗಳೂರಿಗೆ ಬರೋಕ್ಕಾಗಲ್ವಲ್ಲ, ಇನ್ನೂ ಅದ್ರೊಳಗಿತ್ತು. ನೋಡ್ತೀವಿ ಎಷ್ಟು ದೊಡ್ಡ ಈಗ ನಮ್ಮನ್ನ ಪಿಕಪ್ ಮಾಡಕ್ಕೆ ಆಲ್ರೆಡಿ ನನ್ನ ಫ್ರೆಂಡ್ ಆಲ್ರೆಡಿ ಬಂದಾಗಿದೆ. ನಮ್ಗೆ ಇದು ಯಾವಾಗ ಈ ಬಸ್ಸಿಂದ ಇಳಿತೀವೋ ಅನ್ನಿಸ್ಬಿಟ್ಟಿದೆ. ತಲೆ ಎಲ್ಲ ನಾವು ಈ ಬಸ್ಸಿನ ಸೌಂಡು. ನೆಕ್ಸ್ಟಲ್ಲಿ ಅಂತೂ 100% ರಿಟರ್ನ್ ಟಿಕೆಟ್ ಅಂತ ನಾನು ಬಸ್ಸಿಂದಂತೂ ಮಾಡಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಈ ಬಿಲ್ಡಿಂಗು. ನಮ್ಮ ಹೋಟೆಲು ಇದೇ ಥರ ಇರೋದು. ಹೋಟೆಲ್ ತೋರಿಸ್ತೀನಿ. ಇದೇ ಥರ ಅಪಾರ್ಟ್ಮೆಂಟಲ್ಲೇ ಹೋಟೆಲ್ ತಗೊಂಡಿರೋದು. ಲೆಟ್ಸ್ ಗೋ. ಇಳಿದಾಗ ಕಂಟಿನ್ಯೂ ಮಾಡಿ. ಬಾಯ್. ಈಗ ಹೇಳಿದೆ ಫ್ರೆಂಡ್ ಮಾತಾಡೋರೆ ಕರ್ಕೊಂಡು. अरे भाई क्या बोलते भाई? एकदम एकदम बढ़िया, एकदम। हमारे भाइयों को क्या बोलोगे? भाइयों को ये बोलेंगे कि जो समझ लो बेंगलोर से कन्नड़ा भाई लोगों को, जितने भी कर्नाटक से बेंगलोर से, ये मिक्की मेरा भाई है. मतलब ಇವರು ಸಾಮಾನ್ಯ ಮನೋವೈದ್ಯರಲ್ಲ,
ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. हमारा बहुत मतलब पहले से रिलेशन अलग है, हम दोनों का भाई जैसा, भाई से भी बढ़ के, ठीक है। तो ये आता है हर साल गणपति बापा में पूरा मुंबई घूमने, और तुम भी आओ, हमारा यही रिक्वेस्ट है और कुछ नहीं। ಯಾವಾಗಲೂ ಬಂದ್ರೆ ಮೊಬೈಲ್ ಎಲ್ಲ ಮುಳುಗ ಇರ್ತಾನೆ. ಗಾಡಿ ಬಂದೈತೆ ಕರ್ಕೊಂಡು. ಈಗ ಇಲ್ಲಿಂದ ಹೋಗ್ಬಿಟ್ಟು ರೂಮಿಗೆ ಹೋಗ್ಬಿಟ್ಟು ತೋರಿಸ್ತೀನಿ ರೂಮ್ ಹೆಂಗಿದೆ ಅಂತ. ಆಲ್ರೆಡಿ ಇದೊಂದು ರೂಮ್ ಬುಕ್ ಮಾಡ್ತಾ ಮಾಡಿದ್ವಿ. ಫೈನಲಿ ಮುಂಬೈಗೆ ಬಂದಾಯ್ತು. ಮುಂಬೈಗೆ ಬಂದು ಇವಾಗ ಹೋಟೆಲಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಕಾಫಿ ಕುಡಿಯೋಣ ಅಂತ ಬಂದ್ವಿ. ಚೆನ್ನಾಗೈತೆ ಹೋಟೆಲ್ ಇದು. ಮೇಜೆ ನಮ್ಮ ಮುಂಬೈ ಗಟ್ಟಿಯಾಳು ಬುಲೆಟು, ಗಟ್ಟಿಯಾಳು ಫ್ರೆಂಡು ಸಿರು. ಈಗ ಇಲ್ಲಿಂದ ಮುಗಿಸ್ಕೊಂಡು ಡೈರೆಕ್ಟ್ ಹೋಟ್ಲಿಗೆ ಹೋಗ್ತೀವಿ. ಹೋಟ್ಲಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಇವ್ರ ಮನೇಲಿ ಗಣಪತಿ ಇಟ್ಟಿದ್ದಾರೆ, ಹೆಂಗೆ ಇಟ್ಟಿದ್ದಾರೆ ಅಂತಲೂ ತೋರಿಸ್ತೀನಿ. ನಾವು ಮುಂಬೈಗೆ 1:15 ಬಂದ್ವಿ. ಮುಂಬೈಯಿಂದ ಹೋಟೆಲಿಗೆ ಬರೋಷ್ಟೊತ್ತಿಗೆ ಸುತ್ತಾಡ್ಕೊಂಡು ಈ ಕಾರಲ್ಲಿ ಬಂದ್ವಿ. ಇದು ನಮ್ಮ ಹೋಟೆಲ್ ವಿವಾ ಅಂತ. ಇಲ್ಲಿಗೆ ಬರೋಷ್ಟೊತ್ತಿಗೆ ಈಗ ಎಷ್ಟು ಗೊತ್ತಾ, 4 ಗಂಟೆ ಟೈಮು. ಹಾಂ ನೋಡಿ ಹೋಟೆಲ್ ಹೆಂಗಿದೆ. ಕ್ಯಾಬಲ್ಲಿ ಬಂದಿದ್ದು. ಹೋಟೆಲ್ನ ಚೆಕ್ಕಿಂಗ್ ಮಾಡಿ ರೂಮಿಗೆ ಹೋಗಿ ರೂಮ್ ಟೂರ್ ಕೊಡ್ತೀನಿ. ರೂಮ್ ಟೂರ್ ನೋಡಿ ಆಮೇಲೆ ರೂಮ್ ಟೂರ್ ಮುಗಿದ್ಮೇಲೆ ಈ ಬ್ಲಾಗ್ ಅಪ್ಲೋಡ್ ಆಗುತ್ತೆ. ಅದಾದಮೇಲೆ ನಾಳೆ ಎಲ್ಲೆಲ್ಲಿ ಹೋಗ್ತೀವಿ, ಇವತ್ತು ಏನೇನು ಮಾಡ್ತೀವಿ ಅದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿರಂತೆ. ಈಗ ರೂಮ್ನ ಚೆಕ್ಇನ್ ಮಾಡ್ತೀನಿ. ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ ತರಲಿ. ಇದು ಈಗ ರೂಮ್ ಟೂರ್ ಕೊಡ್ತೀನಿ. ಹೋಟೆಲ್ ವಿವಾ ಅಂತ ಇದು 308. ಇದು ಫಸ್ಟು ಎಂಟ್ರೆನ್ಸ್. ಇದು ಅದಾದಮೇಲೆ ಎಂಟ್ರೆನ್ಸಲ್ಲೇ ಒಂದು ವಾಶ್ರೂಮ್. ಇದು ನಾಳೆ ಬೇರೆ ರೂಮ್ ಶಿಫ್ಟ್ ಮಾಡ್ತಾರೆ. ಇವತ್ತು ಅಲ್ಲಿ ರೂಮ್ ಇರಲಿಲ್ಲ, ಅಡ್ಜಸ್ಟ್ ಮಾಡಿಕೊಟ್ಟಿದ್ದಾರೆ. 2 ವಾಟರ್ ಬಾಟಲ್, 1 TV ಪ್ಲಸ್ ಫ್ಯಾನ್, ಬೆಡ್, AC ಇದೆ. ಇದು ನಾವು AJ ಅವ್ರ ಮನೆಗೆ ಗಿಫ್ಟ್ ತೊಗೊಂಡಿರೋದು. ಇದು ಮತ್ತು ಇದು ಒಂದು ಚಾಕ್ಲೇಟ್ ಬಾಕ್ಸ್, 2 ಮೈಸೂರು ಸ್ಯಾಂಡಲ್ ಪರ್ಫ್ಯೂಮ್ಸ್ ತೊಗೊಂಡಿದ್ದೀನಿ. ಇದು ಅವ್ರ ಮನೆಗೆ ಕೊಡೋಕ್ಕೆ. ಇಲ್ಲಿಂದ ನಮ್ಮದು ಹೋಟೆಲ್ ವ್ಯೂ ಹೆಂಗಿದೆ ಅಂದರೆ ನೋಡಿ, ನಮ್ಮ ಹೋಟೆಲ್ ಎದುರುಗಡೆಯಿಂದನೇ AJ ಅವ್ರ ಅಪಾರ್ಟ್ಮೆಂಟ್ ಕಾಣಿಸುತ್ತೆ. AJ ಅವ್ರ ಅಪಾರ್ಟ್ಮೆಂಟ್ ಯಾವುದು ಅಂತ ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು AJ ಅವ್ರ ಅಪಾರ್ಟ್ಮೆಂಟು. ಚೀರು ವಾಶ್ರೂಮಿಗೆ ಹೋಗಿದ್ದಾರೆ, ಅವ್ರಿಗೆ ತೊಂದರೆ ಕೊಡ್ತಾರೆ. ನಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನೋ ಇದ್ದಿದ್ರೆ ನಾವು ಆವಾಗಲೇ ಏನೋ ಒಂದು ಆಗ್ಬೋದಾಯ್ತು. ನಮಗೇನು ಇಲ್ಲವಲ್ಲ. ಏನು ಈಗ ಸ್ನಾನ ಮಾಡ್ಕೊ ಬಂದ. ಈಗ ನಾವು ಸ್ನಾನಕ್ಕೆ ಹೋಗಿ ಇಲ್ಲಿಂದ ಸೀದಾ AJ ಮನೆಗೆ ಹೋಗ್ತೀವಿ. ನಮ್ಮ ಅಣ್ಣ ಬಾಡಿ ನೋಡ್ರಪ್ಪ, ತೋರ್ಸಪ್ಪ ಬಾಡಿ ತೋರ್ಸ. ನಮಗೆ ಎಲ್ಲರಿಗೂ ತೋರ್ಸ್ ನೋಡಿ. ಬ್ಯಾಕು ಜೀವ ಅಂತೂ ಆಗಲೇ ತೋರಿಸ್ದೆ. ಮತ್ತು ನಾವಿನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಿದ್ದೀನಿ. ಬಾಯ್.